ಬೀಯಿಂಗ್ ವಿತ್ ಅ ವಿನ್ನರ್ ಮೇಕ್ಸ್ ಯು ಅ ವಿನ್ನರ್. ಸ್ನೇಹಿತರೆ, ಕಿಶೋರ್ ರಾಚಯ್ಯ ಎಂಪವರ್ ಟಾಕ್ ವತಿಯಿಂದ ನಮಸ್ಕಾರ. ಇವತ್ತು ಹೇಳೋ ಒಂದು ಕತೆ ನೀವೆಲ್ಲ ಆಲ್ರೆಡಿ ಕೇಳಿರ್ತೀರ ಸಾಕಷ್ಟು ಬಾರಿ. ಬಟ್ ಮತ್ತೊಂದು ಅಟೆಂಪ್ಟ್ ಈ ವಿಷಯ ನಿಮಗೆ ತಲುಪಿಸಕ್ಕೆ. ಒಬ್ಬ ಯುವರಾಜ ಇರ್ತಾನೆ. ಯುವರಾಜನ ಪಟ್ಟಾಭಿಷೇಕ ಕೆಲವೇ ದಿನಗಳಿರುತ್ತೆ. ಅವನು ಸುಮಾರು ಊರನ್ನು ಸುತ್ತಾಡ್ಕೊಂಡು ಬರೋಕ್ಕೆ ಹೋಗಿರ್ತಾನೆ. ಆವಾಗ ಒಂದು ಊರಲ್ಲಿ ಒಂದು ಅದ್ಭುತವಾದಂತಹ ಸುಂದರವಾದಂತಹ ಒಂದು ಕುದುರೆ ಸಿಗುತ್ತೆ ಅವನಿಗೆ. ಆ ಕುದುರೆಯಲ್ಲೇ ಮೆರವಣಿಗೆ ನನಗಾಗಬೇಕು ಪಟ್ಟಾಭಿಷೇಕ ಆದಾಗ ಅಂತ ಆ ಕುದುರೆ ತೊಗೊಂಡು ಅವನು ಊರಿಗೆ ಬರ್ತಾನೆ. ಇನ್ನು ಕುದುರೆ ಕೆಲವೇ ದಿನಗಳಲ್ಲಿ ಪಟ್ಟಾಭಿಷೇಕ, ಹಾಗಾಗಿ ಒಬ್ಬ ಮಾಲಿಷ್ ಮಾಡೋನ್ನ ಕರೆದು ಈ ಕುದುರೆನ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಲಿಷ್ ಮಾಡು, ಅದಕ್ಕೆ ಓಡಾಡೋದು ಹೇಳ್ಕೊಡು, ಒಂದು ಸ್ವಲ್ಪ ಎಕ್ಸಸೈಸ್ ಮಾಡು ಅಂತ ಹೇಳ್ಬಿಟ್ಟು ಆ ಕುದುರೆನ ಹ್ಯಾಂಡ್ ಓವರ್ ಮಾಡ್ತಾನೆ. ಇನ್ನೊಂದು 5 ದಿನ ಇದೆ. ಕುದುರೆ ಹೇಗಾಗಿದೆ ಅಂತ ನೋಡಬೇಕು ಯುವರಾಜ. ಕರೆಸ್ತಾನೆ. ಕರೆಸಿದಾಗ ಕುದುರೆ ಕುಂಟ್ಕೊಂಡು ಬರುತ್ತೆ. ಯುವರಾಜಂಗೆ ಭಾಳ ಬೇಜಾರಾಗುತ್ತೆ. ಪಟ್ಟಾಭಿಷೇಕ ಇದೆ, ಒಂದು 4-5 ದಿನದಲ್ಲಿ ಕುದುರೆ ನೋಡಿದ್ರೆ ಕುಂಟ್ತಾ ಇದೆ ಅಂತ. ಸಾಕಷ್ಟು ದೇಶಗಳಿಂದ ವೈದ್ಯರನ್ನು ಕರೆಸಿ ಅದನ್ನು ಸರಿಪಡಿಸೋಕ್ಕೆ ಹೇಳ್ತಾನೆ. ಯಾವ ವೈದ್ಯರಿಗೂ ಆ ಕುದುರೆಗೆ ಏನಾಗಿದೆ ಅಂತ ಹೇಳೋಕ್ಕಾಗಲ್ಲ. ಸೊ ಯುವರಾಜ ಸ್ವಲ್ಪ ಬೇಜಾರಾಗ್ಬಿಡ್ತಾನೆ. ಅದರ ಮರುದಿನ ಅಂದರೆ ನಾಳೆ ಗೌತಮ ಬುದ್ಧ ಅವರ ಆಸ್ಥಾನಕ್ಕೆ ಬರ್ತಾರೆ. ಆಸ್ಥಾನಕ್ಕೆ ಬಂದಾಗ ಇವನು ನೋವನ್ನೆಲ್ಲ ಹೇಳ್ಕೊತಾನೆ. ಹೇಳ್ಕೊಂಡಾಗ ಬುದ್ಧ ಹೇಳ್ತಾರೆ, ನಾನಂತೂ ವೈದ್ಯನಲ್ಲ, ವೈದ್ಯರು ಮಾಡೋ ಕೆಲಸ ಕೂಡ ನನಗೆ ಗೊತ್ತಿಲ್ಲ, ಆದರೆ ಖಂಡಿತವಾಗಿಯೂ ಕುದುರೆ ಹೇಗಿದೆ ಅಂತ ನೋಡ್ತೀನಿ ಅಂತ. ಸರಿ, ಕುದುರೆ ಮತ್ತು ಕುದುರೆ ಮಾಲಿಷ್ ಮಾಡೋನಿಬ್ಬನ್ನು ಕರೆಸಿ ಅಂತ ಯುವರಾಜ ಹೇಳ್ತಾನೆ. ಕರ್ಕೊಂಡು ಬರುವಾಗ ಕುದುರೆ ಲೇಟಾಗಿ ಬರುತ್ತೆ. ಮಾಲಿಷ್ ಮಾಡೋನು ಮೊದಲು ಬರ್ತಾನೆ. ಮಾಲಿಷ್ ಮಾಡೋನು ಕುಂಟ್ಕೊಂಡು ಬರ್ತಾ ಇರ್ತಾನೆ. ಸೊ ಅವಾಗ ಬುದ್ಧ ಹೇಳ್ತಾನೆ, ತುಂಬ ಏನು ಮಾಡೋದು ಬೇಕಿಲ್ಲ, ಮಾಲಿಷ್ ಮಾಡೋನನ್ನು ಸ್ವಲ್ಪ ದಿನ ಬದಲಾಯಿಸೋ ಸಾಕು, ಕುದುರೆ ಆಟೋಮ್ಯಾಟಿಕ್ಲಾಗಿ ಸರಿಯಾಗುತ್ತೆ ಅಂತ. ಸ್ನೇಹಿತರೆ, ನಮ್ಮ ನಿಜ ಜೀವನದಲ್ಲೂ ಕೂಡ ಇದೇ ನಡೆಯೋದು. ನಾವು ನೋಡೇ ಕಲಿಯೋದು. ಹಾಗಾಗಿ ನಮ್ಮ ಸುತ್ತಮುತ್ತ ಯಾರಿರಬೇಕು, ಎಂಥ ಜನ ಇರಬೇಕು ಅನ್ನೋ ನಿರ್ಧಾರ ನಿಮ್ಮದಾಗಿರಬೇಕು. ಒಂದು ಫೇಮಸ್ ಇಂಗ್ಲೀಷ್ ಬುಕ್ ಇದೆ, ಹೂ ಇಸ್ ಇನ್ ಯುವರ್ ರೂಮ್ ಅಂತ. ಅಂದರೆ ನಿಮ್ಮ ಸುತ್ತಮುತ್ತ ಇರುವಂತಹ ಜನ ಎಂಥವರು ಅಂತ. ನಿಮ್ಮ ಬೆಳವಣಿಗೆಯನ್ನು ಯಾರು ಪ್ರೋತ್ಸಾಹಿಸಿ ನಿಮ್ಮನ್ನು ಮೇಲಕ್ಕೆ ಅಂದರೆ ಎತ್ತರಕ್ಕೆ ಬೆಳೆಯೋದನ್ನು ನೋಡಿ ಖುಷಿ ಪಡ್ತಾರೆ, ಅಂಥ ಜನಗಳ ಜೊತೆ ಇದ್ದರೆ ನಿಮ್ಮ ಬೆಳವಣಿಗೆ ಇನ್ನಷ್ಟು ಚೆನ್ನಾಗಿರುತ್ತೆ. ಮತ್ತೊಂದು ಕಥೆಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.